ಇನ್ನೊಂದು ಕಡೆಗೆ ಜೋರಾಗಿ ಕೆಮ್ಮಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ರಾಮನಗರ ಹೋಬಳಿಯ ವಾಜರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. 33 ವರ್ಷದ ವಿನೋದ್ ಕುಮಾರ್ ಜೈನ್ ಮೃತ ದುರ್ದೈವಿಯಾಗಿದ್ದಾನೆ. ಮನೆ ಪಕ್ಕದಲ್ಲಿರುವಂತಹ ಆರೋಪಿ ಹೊಂಬಯ್ಯ ಅನ್ನುವಂಥವರಿಂದ ಹಲ್ಲೆ ಆಗಿದೆ. ಜೋರಾಗಿ ಕೆಮ್ತಾ ಇದ್ದ ಅಂತ ವಿನೋದ್ಗೆ ಥಳಿತ ಮಾಡಿದ್ದಾರೆ. ಬಳಿಕ ಬಿಡದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿನೋದ್ ಸಾವನ್ನಪ್ಪಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸದ್ಯ ಆರೋಪಿ ಹೊಂಬಯ್ಯನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂತೆಂಥ ವಿಚಿತ್ರ ಸ್ಟೋರಿಗಳು ಅಂದರೆ, ಕೇವಲ ಕೆಮ್ಮಿದ್ರು ಅನ್ನುವಂತಹ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡ್ತಾನೆ. ಹಲ್ಲೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಅಂತಿಮವಾಗಿ ಅವನ್ನ ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ ಅಂದರೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ. ಇದೇ ವ್ಯಕ್ತಿ ವಿನೋದ್ ಕುಮಾರ್ ಜೈನ್ ಮೃತಪಟ್ಟಿರುವಂತಹ ವ್ಯಕ್ತಿ. ಅವನು ಸಹ ಏನು ಸಣ್ಣ ವ್ಯಕ್ತಿ ಅಲ್ಲ, ಚೆನ್ನಾಗಿ ಒಳ್ಳೆಯ ಕಟ್ಟುಮಸ್ತದಂತಹ ವ್ಯಕ್ತಿ. ಅವನಿಗೆ ಅಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಅಂದರೆ ಆ ಹೊಡೆದಿರುವಂತಹ ವ್ಯಕ್ತಿಯ ಮನಸ್ಥಿತಿ ಏನು ಅಂತ. ಅದಾದಮೇಲೆ ಯಾವಾಗ ಸಿಕ್ಕಾಪಟ್ಟೆ ಹೊಡಿತಾನೆ, ಹೊಡೆದಾದ್ಮೇಲೆ ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮೋಹನ್ ಕೊಡ್ತಾರೆ. ಮೋಹನ್, ಇದು ಒಂದು ರೀತಿಯ ವಿಚಿತ್ರ ಘಟನೆ ಅಂದ್ರೂ ಸಹ ತಪ್ಪಾಗೋದಿಲ್ಲ. ಕೇವಲ ಕೆಮ್ಮಿದ್ರು ಅನ್ನುವಂತಹ ಕಾರಣಕ್ಕಾಗಿ ಸಾವಾಗೋ ಮಟ್ಟಿಗೆ ಹೊಡಿತಾರೆ ಅಂದ್ರೆ ಮನಸ್ಥಿತಿ ಏನಿರ್ಬೋದು ಅಂತ. ಖಂಡಿತ ಜಗದೀಶ್, ಏನು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಿಡದಿಯ ಹೋಬಳಿಯ ವಾಜರಹಳ್ಳಿ ಅನ್ನೋ ಗ್ರಾಮದಲ್ಲಿ. ಸದ್ಯ ಏನು ವಿನೋದ್ ಕುಮಾರ್ ಜೈನ್ ಎಂಬಾತರು ಸದ್ಯ ಅಸ್ತಮದಿಂದ ಬಳಲ್ತಾ ಇರ್ತಾರೆ. ಈ ಒಂದು ಅಸ್ತಮದಿಂದ ಬಳಲ್ತಾ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕೆಮ್ಮು ಕೂಡ ಬರುತ್ತೆ. ಆ ಒಂದು ಕೆಮ್ತಾ ಇದ್ದಂತ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಹೊಂಬಯ್ಯ ಅನ್ನೋ ಒಬ್ಬ ವ್ಯಕ್ತಿ ಈ ಒಂದು ಕೆಮ್ಮಿಗೆ ಏನೋ ಆತನಿಗೆ ಇರಿಟೇಟ್ ಆಗ್ತಾ ಬರ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಆತ ಸಾಕಷ್ಟು ಬಾರಿ ಹೇಳುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಹಾಗೆ ಹೀಗೆ ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಯಾವಾಗ ಈ ವಿನೋದ್ ಜೈನ್ ಕೆಮ್ಮೋದನ್ನ ಇನ್ನು ಅತಿ ಹೆಚ್ಚಾಗಿ ಮಾಡ್ತಾನೆ, ಈ ಒಂದು ಸಂದರ್ಭದಲ್ಲಿ ಆತನಿಗೆ ಇರಿಟೇಟ್ ಆದಂತ ಸಂದರ್ಭದಲ್ಲಿ ಕಳೆದ 7ನೇ ತಾರೀಕು ಆತನಿಗೆ ಹೊಡೆಯುವಂತ ಅಂದ್ರೆ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಮಾರಣಾಂತಿಕವಾಗಿ ಸಾಕಷ್ಟು ಹಲ್ಲೆಯನ್ನ ಮಾಡ್ತಾನೆ. ನನಗೆ ಸಾಕಷ್ಟು ಇರಿಟೇಟ್ ಆಗ್ತಿದೆ ನಿನ್ನಿಂದ, ಸದ್ಯ ಇಲ್ಲ ಮನೆಯಿಂದ ಹತ್ರ ಹೋಗು, ಇಲ್ಲ ಅಂತಂದ್ರೆ ನಿನ್ನನ್ನ ಸಾಯಿಸ್ತೀನಿ ಅನ್ನೋ ಒಂದು ಬೆದರಿಕೆಯನ್ನ ಕೂಡ ಆಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತನ ಏನು ದವಡೆಯ ಭಾಗ ಸಂಪೂರ್ಣವಾಗಿ ಏನು ಬ್ರೋಕನ್ ಆಗುವಂತ ಕೆಲಸ ಕೂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ವಿನೋದ್ ಎಂಬಾತನನ್ನ ಅಲ್ಲೇ ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ಆಸ್ಪತ್ರೆಗೆ ಸೇರಿದಂತ ಸಂದರ್ಭದಲ್ಲೂ ಕೂಡ ಏನು ಆ ಒಂದು ದವಡೆ ಬ್ರೋಕನ್ ಆದಂತ ಜಾಗವನ್ನ ಆಪರೇಷನ್ ಮಾಡುವಂತ ಕೆಲಸವನ್ನ ವೈದ್ಯರು ಕೂಡ ಮಾಡ್ತಾರೆ. ಈ ಒಂದು ವೈದ್ಯರು ಮಾಡುವಂತ ಸಂದರ್ಭದಲ್ಲಿ ಆಗಿದ್ಯೋ ಅಥವಾ ಈತ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕೊಲೆ ಆಗಿದ್ಯೋ ಅನ್ನೋದು ಕೂಡ ಸದ್ಯ ಮಾಹಿತಿ ತಿಳಿದು ಬಂದಿಲ್ಲ. ಇನ್ನು ತನಿಖೆಯನ್ನ ಕೂಡ ಬಿಡದಿ ಪೊಲೀಸರು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕೆಮ್ಮಿದ್ದಕ್ಕಾಗಿ ಈ ಒಂದು ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾರಿಗೆ ಆದ್ರೂ ಕೂಡ ವಯಸ್ಸಾದಂತ ಸಂದರ್ಭದಲ್ಲಿ ಅಥವಾ ಆತನಿಗೆ ರೋಗ ಬಂದಂತ ಸಂದರ್ಭದಲ್ಲಿ ಈ ಕೆಮ್ಮುವಂಥದ್ದು ಕಾಮನ್ ಆಗಿರುತ್ತೆ. ಆದ್ರೆ ಈತನಿಗೆ ಇರಿಟೇಟ್ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಮನಸೋ ಇಚ್ಛೆ ಹಲ್ಲೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಸದ್ಯ ಏನು ಈ ಒಂದು ಪ್ರಕರಣ ಕೂಡ ಬಿಡದಿ ಠಾಣೆಯಲ್ಲಿ ದಾಖಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಕೂಡ ಏನು ಪೋಸ್ಟ್ ಮಾರ್ಟಮ್ ಬಳಿಕ ತನಿಖೆಯನ್ನ ಮಾಡಿ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಜಗದೀಶ್, ಥ್ಯಾಂಕ್ ಯು ಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.